ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಪುತ್ತೂರು ಆಶ್ರಯದಲ್ಲಿ ಯುಆರ್ ಪ್ರಾಪರ್ಟೀಸ್ ಪುತ್ತೂರು, ಸಿಜ್ಲರ್ ಫ್ರೆಂಡ್ಸ್ ಸಾಮೆತಡ್ಕ, ಕುಂಕುಮ್ ಅಸೋಸಿಯೇಟ್ಸ್ ಸಾರಥ್ಯದಲ್ಲಿ ಕೆಸರಡುಂಜಿ ದಿನ ಕಾರ್ಯಕ್ರಮ ಇದೇ ಬರುವ ಜುಲೈ 27ರಂದು ಮಂಜಲ್ಪಡ್ಪುವಿನ ಕಾರ್ಜಲ್ ಮೈದಾನದಲ್ಲಿ ನಡೆಯಲಿದೆ. ಆದರ್ಶ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಎಂಕೆ ಪ್ರಸಾದ್ ಭಂಡಾರಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಜಲ್ ದೈವಸ್ಥಾನ ಆಡಳಿತ ಮುಕ್ತೇಸರರಾದ ಅಜಿತ್ ಕುಮಾರ್ ಜೈನ್ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಈ ವೇಳೆ ಯುಆರ್ ಪ್ರಾಪರ್ಟೀಸ್ ಉಜ್ವಲ್ ಪ್ರಭು, ನಳೀಲು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಆಡಳಿತ ಮುಕ್ತೇಸರರಾದ ಸಂತೋಷ್ ಕುಮಾರ್ ರೈ ನಳೀಲು, ದರ್ಬೆ ಸಿಜ್ಲರ್ ಪ್ರಸನ್ನ ಕುಮಾರ್, ಪುತ್ತೂರು ನಗರಸಭೆ ಸದಸ್ಯ ದಿನೇಶ್ ಕುಮಾರ್ ಶೇವಿರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂಜೆ ನಡೆಯುವ ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಪುತ್ತೂರು, ಅದೇ ರೀತಿ ಅವರ ಆಶ್ರಯದಲ್ಲಿ ಯುಆರ್ ಪ್ರಾಪರ್ಟೀಸ್ ಪುತ್ತೂರು, ಸಿಜ್ಲರ್ ಫ್ರೆಂಡ್ಸ್ ಪುತ್ತೂರು, ಅದೇ ರೀತಿ ಕುಂಕುಮ್ ಅಸೋಸಿಯೇಟ್ಸ್ ಇದರ ಸಾರಥ್ಯದಲ್ಲಿ ಇದರ ಆಶ್ರಯದಲ್ಲಿ ನಡೀತಾ ಇರುವಂಥ ಕೆಸರಡೊಂಜಿ ದಿನ ಕಾರ್ಯಕ್ರಮ ಪ್ರಾಯಶಃ ಇದು ಮೊದಲ ಬಾರಿಗೆ ನಡೆಸ್ತಾ ಇದ್ದಾರೆ. ತುಂಬ ಅದ್ಧೂರಿಯಾಗಿ ಒಂದು ಆಯೋಜನೆ ನಡೀತಾ ಇದೆ. ಯಾಕೆಂತ ಹೇಳಿದರೆ ತುಳುವಿನ ಮಣ್ಣಿನ, ತುಳುನಾಡಿನ ಸಂಸ್ಕೃತಿ ಮತ್ತು ಇಲ್ಲಿನ ಆಚಾರ ವಿಚಾರ ಮತ್ತು ಇವೆಲ್ಲದಕ್ಕೆ ಏನು ಒಂದು ರಿಯಲ್ ಎಸ್ಟೇಟ್ಸ್ ಫ್ರೆಂಡ್ಸ್ ಸೇರಿಕೊಂಡು ನಡೆಸುವಂಥ ಈ ಕಾರ್ಯಕ್ರಮ ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ. ಪುತ್ತೂರಿನ ಕಾರ್ಜಾಲು ಗದ್ದೆಯಲ್ಲಿ, ಯಾಕೆಂತ ಹೇಳಿದರೆ ಕಾರ್ಜಾಲು ಗದ್ದೆ ಅಂದರೆ ಇದೊಂದು ಪುಣ್ಯದ ಮಣ್ಣು ಅಂತ ಭಾವಿಸ್ತದೆ. ಈ ಗದ್ದೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಯುಆರ್ ಪ್ರಾಪರ್ಟೀಸ್ನ ಮಾಲಕರು ಕೂಡ ಆಗಿರ್ತಕ್ಕಂಥ ಉಜ್ವಲ್ ಪ್ರಭು ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಉಜ್ವಲ್ ಅವರೇ, ಯಾವ ರೀತಿಯಾದ ಸಿದ್ಧತೆಗಳು ನಡೀತಾ ಇದೆ, ಏನೇನಾಗ್ತಾ ಇದೆ, ಏನು ಕಾರ್ಯಕ್ರಮ? ನೋಡಿ ಶ್ಯಾಮ್, ಇದು ಈ ಪ್ರೋಗ್ರಾಮ್ ಅಂತೇಳಿ ನಾವೆಲ್ಲ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ. ಇದು ಪ್ರಥಮ ವರ್ಷದ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಯಾಕೆಂತೇಳಿದರೆ ನೋಡಿ, ನಾವು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು, ನಮಗೆ ಮತ್ತು ಈ ಮಣ್ಣಿಗೆ ಮತ್ತು ಈ ಗದ್ದೆಗೆ ಮತ್ತು ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದವ. ಅಂದರೆ ನಾವು ಇದಕ್ಕೆ ಒಂದು ಮಣ್ಣಿಗೊಂದು ಕೊಡುವಂಥ ಗೌರವ ಸಮರ್ಪಣೆ ಸಲ್ಲಿಸಬೇಕು. ನಾವು ಅದರಲ್ಲೇ ಇರುವವರು, ಮಣ್ಣಿನ ಕೆಲಸ ಮಾಡಿಕೊಂಡು. ಹಾಗೆ ನಾವು ಅದಕ್ಕೊಂದು ಇದೊಂದು ಕೆಸರೊಂಜಿನ ಮಾಡುವಂಥ ನಮ್ಮ ಒಂದು ಕಾರ್ಯಕ್ರಮ ಮಾಡುವಂಥ ನಮ್ಮ ಎಲ್ಲ ಫ್ರೆಂಡ್ಸಲ್ಲಿ ಕೇಳುವಾಗ ಅದನ್ನು ಮಾಡುವ ಅಂತ ಹೇಳಿದರು. ಅದಕ್ಕೆ ನಾವು ಈಗ ನಮ್ಮ ಕಾರ್ಜಲ್ ಗದ್ದೆಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಎಷ್ಟು ಜನ ಬರುವ ನಿರೀಕ್ಷೆ ಇದೆ, ಯಾವ ರೀತಿಯಾಗಿ ವ್ಯವಸ್ಥೆಗಳು? ಶ್ಯಾಮ್, ನಮಗೆ ಇಲ್ಲಿ ನೋಡಿ, ನಮ್ಮ ಸಿಜ್ಲರ್ ಗ್ರೂಪ್ಸ್ನ ಮಾಲಕರು ಪ್ರಸನ್ನ ಕುಮಾರ್ ಶೆಟ್ಟರು, ಹಾಗೆ ನನ್ನ ಆತ್ಮೀಯರಾದಂಥ ಸಂತೋಷ್ ಕುಮಾರ್ ರೈ ಅವರು ಎಲ್ಲರೂ ಸೇರಿ ನಾವು ಮಾಡುವಂಥ ಕಾರ್ಯಕ್ರಮ. ಇದು ಪ್ರಥಮ ವರ್ಷದ ಕಾರ್ಯಕ್ರಮ. ನಮ್ಮ ನಿರೀಕ್ಷೆ ಸಾಧಾರಣ 1,000 ಜನ ಇರ್ಬೋದು ನಮ್ಮ ನಿರೀಕ್ಷೆ. ಹಾಗೆ ಜಾಸ್ತಿ ಬಂದರೂ ಸಹ ನಮ್ಮೆಲ್ಲ ಒಟ್ಟಿಗಿರುವ ಫ್ರೆಂಡ್ಸ್ ಇದನ್ನು ಸಹಕರಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ. ಯಾರ್ಯಾರು ಬರ್ತಾರೆ, ಎಷ್ಟೊತ್ತಿಗೆ ಉದ್ಘಾಟನೆ ಆಗುತ್ತೆ? ಇದು ಅಂದರೆ ಶ್ಯಾಮ್ ನೋಡಿ, 9 ಗಂಟೆಗೆ ಸರಿಯಾಗಿ ನಾವು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನಮ್ಮ ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಮತ್ತೆ ಸಂಜೆ ಆಗುವಾಗ ಅಧ್ಯಕ್ಷ ಸ್ಥಾನವನ್ನು ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ಅವರು ವಹಿಸಿದ್ದಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರುವಾಗಿ ಎಷ್ಟು ಗಂಟೆಗೆ ಮುಗಿಸುವ ಯೋಜನೆ? ನಮ್ಮ ಕಾರ್ಯಕ್ರಮ ಹೇಗೆ ಅಂತ ಹೇಳಿದರೆ, ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ 6 ಗಂಟೆಯೊಳಗೆ ಮುಕ್ತಾಯ ಮಾಡಬೇಕಂತೇಳಿ ನಾವೆಲ್ಲ ಅದನ್ನು ಪೂರ್ವಭಾವಿ ಸಭೆ ಮೀಟಿಂಗಲ್ಲಿ ಮಾಡಿ ಅದೆಲ್ಲ ರೂಪುರೇಖೆಯನ್ನು ರಚಿಸಿದ್ದೇವೆ. ಒಂದು ಅರ್ಧ ಗಂಟೆ ಆಚೆ ಈಚೆ ಆದರೂ ಸಹ ನಮಗೆ ಪ್ರಾಬ್ಲಮ್ ಎಂತಿಲ್ಲ. ಹಾಗೆ 6 ಗಂಟೆಗೆ ನಾವು ಅದನ್ನು ನಿಲ್ಲಿಸ್ತೇವೆ. ಏನೇನು ಕ್ರೀಡಾ ಚಟುವಟಿಕೆಗಳು? ಚಟುವಟಿಕೆ ನಿಮಗೆ ಮುಖ್ಯವಾಗಿ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ಅದರಲ್ಲಿ ಬರೆದಿದ್ದೇವೆ, ಮೆನ್ಷನ್ ಮಾಡಿದ್ದೇವೆ. ಮತ್ತು ಹಗ್ಗ ಜಗ್ಗಾಟ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ನಾವು ಇದರಲ್ಲಿ ಪುತ್ತೂರಲ್ಲಿ ಆಸುಪಾಸಲ್ಲಿ ಯಾರು ಶ್ರಮಜೀವಿಗಳಿದ್ದಾರೆ ಅವರನ್ನೊಂದು ಗುರುತಿಸುವ ಕಾರ್ಯವನ್ನು ಸಹ ನಾವು ಮಾಡ್ತಿದ್ದೇವೆ. ಇದರಲ್ಲಿ ನಿಧಿ ಶೋಧನಾ ಗೇಮ್ಸ್ ಅಂತಿದೆ. ಅದಕ್ಕೆ ನಾವು ಚಿನ್ನದ ನಾಣ್ಯವನ್ನು ಇಟ್ಟಿದ್ದೇವೆ. ಅದು ಮತ್ತು ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ನಾವು 25,000 ರೂಪಾಯಿ ನಗದು, ಮತ್ತು ಅದಕ್ಕೆ ಶಾಶ್ವತ ಫಲಕ, ದ್ವಿತೀಯ 15,000, ಹಾಗೆ ತೃತೀಯ ಮತ್ತು ಚತುರ್ಥಕ್ಕೆ ಸಹ ನಾವು ಬಹುಮಾನ ಕೊಡ್ತೇವೆ. ಮತ್ತು ಇಲ್ಲಿ ಬರುವಂಥ ಟೀಮ್ ಹೇಗೆ ಅಂತ ಹೇಳಿದರೆ, ನಾವು ಅದನ್ನು ಈಗ ಮುಂಚಿತವಾಗಿ ನಮಗೆ ಎಲ್ಲ ಬೇರೆ ಬೇರೆ ಯುವಕ ಮಂಡಳದವರೆಲ್ಲ ನಮ್ಮ ಬುಕ್ ಮಾಡಿದ್ದಾರೆ. ಈಗ 16 ಟೀಮ್ ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ. ಆದರೆ ಇಲ್ಲಿ ಆಯ್ದ ಟೀಮ್ಗಳಿಗೆ ಮಾತ್ರ ಇರುತ್ತಾ ಅಥವಾ ಯಾರು ಬೇಕಾದರೂ ಬಂದು ಜಾಯ್ನ್ ಆಗಿ? ಮೊದಲು ಮುಖ್ಯವಾಗಿ ಫಸ್ಟಾಗಿ ನಮಗೆ ನೋಂದಾಯಿಸಿದ 20 ಟೀಮ್ಗಳಿಗೆ ನಾವು ಆಹ್ವಾನಿಸಿದ್ದೇವೆ. ಅದರಲ್ಲಿ ಈಗ 13-14 ಟೀಮ್ ನಮ್ಮಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ಓಕೆ, ಇಲ್ಲಿ ಎಲ್ಲ ಗೇಮ್ಗಳು ಕೂಡ ಟೀಮಲ್ಲೇ ಆಡುವಂಥದ್ದು ಇದೆಯಾ ಅಥವಾ ಇಂಡಿವಿಜುವಲ್ ಆಗಿ? ಅಂದರೆ ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ ಹಗ್ಗ ಜಗ್ಗಾಟ ಮಾತ್ರ ಟೀಮಲ್ಲೇ ನಡೆಯುವಂಥದ್ದು. ಮತ್ತು ವಾಲಿಬಾಲಲ್ಲಿ ಇಲ್ಲಿ ಬಂದ ನಂತರವೇ ನಮ್ಮ ದೈಹಿಕ ಆಯೋಜಕರು ಅದನ್ನು ಗೇಮನ್ನು ನಡೆಸಿಕೊಡ್ತಾರೆ.
ಆಫೀಸ್ ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್, ಪೆನ್ಸ್, ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ. ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ. ಎಲ್ಲ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ 70% 80% ವಿಶೇಷ ರಿಯಾಯಿತಿ. ಸ್ಟೇಷನರಿ, ಜೆರಾಕ್ಸ್, ಪುಸ್ತಕಗಳು, ಲ್ಯಾಮಿನೇಷನ್, ಸ್ಪೈರಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು. ಹಿಂದೆ ಭೇಟಿ ನೀಡಿ ಶುಭ ಸ್ಟೋರ್ಸ್, ಸ್ಟೇಷನರಿ ವೇರ್ಹೌಸ್, ಮುಖ್ಯ ರಸ್ತೆ, ಸಂಪ್ಯ, ಪುತ್ತೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901 266 223. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.